ಆಗ್ಬಿಡುತ್ತೆ ನೋಡಿ, ಈ ಥರ ಆಗ್ಬಿಡುತ್ತೆ. ನೀವು ಮಾಡುವಾಗ ಒಂಥರ ನೋಡ್ಕೊಂಡು ಮಾಡಿ ನೋಡಿ, ಈ ಥರ ಆಗ್ಬಿಡುತ್ತೆ, ಈ ಥರ ಬಾಲ್ಸ್ ಥರ ಆಗ್ಬಿಡುತ್ತೆ. ನಾನು ಇದು ಆಗಬಾರ್ದು ಅಂತಲೇ ಮಾಡಿದೆ. ಸೊ ಹಳದಿ ಆಗ್ಬಿಡುತ್ತೆ, ಹಳದಿ ಈ ಥರ ಹಳದಿ ಆಗಬಾರ್ದು ಗಿಡ ಅಂತಂದರೆ ಅಭ್ಯಾಸನೂ ಇಲ್ಲ. ಹಳದಿ ಆಗದಿರೋ ಥರ ಚೆನ್ನಾಗಿ ಚಿಗುರೋ ಥರ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಪ್ಲೀಸ್, ಓಕೆನಾ? ಹಾಕ್ಕೊತೀನಿ. ಒಳ್ಳೆ ನಿದ್ದೆ ಮಾಡಿದ್ದೀನಿ, ಬಟ್ ಈಗ ಒಂದು 6 ತಿಂಗಳು ನಾನು ನಿದ್ದೆನೇ ಬರ್ತಾ ಇದೆ. ನಾನಂತೂ ಇಲ್ಲಿ ಬಂದಾಗಿಂದ ಒಂದು ಲೋಟ ಗಂಜಿ, ಟೈಮಿಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿ ದಪ್ಪ ಆಗಿ ನೋಡಿ ನಾನು ಇವಾಗ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದ್ದೀನಿ. ಏನು ಮಾಡ್ತಾಳೆ ಗೊತ್ತಾ, ಏನೇ ಮಾಡ್ಬಿಟ್ಟು ಟೇಸ್ಟ್ ನೋಡ್ತಾಳೆ. ಆಮೇಲೆ ಅದ್ಯಾದ್ರಾಗ ಒಂದು ಮೂವಿಯಲ್ಲಿ ಸಾಧಕ್ಕೆ ಹೋಗಿಲ್ಲಂಗೆ ಎಲ್ಲದಕ್ಕೂ ಟೇಸ್ಟ್ ನೋಡ್ಕೊಂಡು ಮುಗಿಸಿ ಎಲ್ಲ ಕೆಲಸ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 12:30 ಆಗಿರೋದು. ತಿಂತ ಅಟ್ಟೆ ಹಿಂಗೆ ಇಕ್ಕಾಗ್ತಿಲ್ಲ, ಅಲ್ಲಿ ನಿದ್ದೆ ಆಲೆ ಮಕ್ಕೊಂಬಿಟ್ಟು ಕೈ ತಗ್ಲಂಗಿಲ್ಲ. ಕೈ ಕೊಡಬೇಕು, ಕೊಡು ಕೊಡು, ನಮಸ್ಕಾರ ಮಾಡ್ಕ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಬಂದು ನಮ್ಮ ಮನೇಲಿ ಅಂದರೆ ಅಕ್ಕನ ಮನೇಲಿ ವಾಂಗಿಭಾತ್ ಆಗಿದೆ. ಆ ವಾಂಗಿಭಾತು ಆಗಿ ಹೀರೆಕಾಯಿ ಸಾಂಬಾರು ಎಲ್ಲ ಆಗಿದೆ. ತಿಂಡಿ ತಿಂದಿದ್ದು ಆಯಿತು, ವಿಡಿಯೋ ಮಾಡ್ಕೊಂಡಿದ್ದು ಆಯಿತು. ಇವಾಗ ಮೇಕಪ್ ಮಾಡಿಕೊಂಡು ಇಂಟ್ರಡಕ್ಷನ್ ಕೊಟ್ಟೆ. ಇಲ್ಲಿ ನೋಡಿ ನಮ್ಮ ಅರುಣ ಸಾಂಬಾರು ಮಾಡಿ ತಿಂಡಿಗೆಲ್ಲ 3 ಜನ 4 ಜನ ತಿಂಡಿ ಮಾಡೋದು ಸೇರ್ಕೊಂಡು. ಕುಕ್ಕನಾಯಿ ಏನು ಮಾಡ್ತಿದ್ದೆ? ಕುಕ್ಕನಾಯಿ ಬಟ್ಟೆ ತೊಗೊಂಬೋದು ಏನು ಕೆಲಸ ಮಾಡ್ತೀವಿ ನೋಡಿ ಫ್ರೆಂಡ್. ತೊಗೊಂಡ್ರೆ ದಿಮಾಕ ಮಾಡ್ತೀವೋ, ಇಲ್ಲಿ ನೋಡೋ ಸೈಜ್ ಆಗಲ್ಲ. ಅದಕ್ಕೆ ಮೀಶೋದಾಗಿ ಹೊಸ್ದಾಗಿ ಆರ್ಡರ್ ಮಾಡಬೇಕಾಗಿದೆ ಕುಕ್ಕನಾಯಿಗೆ. ನೋಡಿ ಎಂಥ ಒತ್ತರಾಡುತ್ತೆ ನೋಡಿ ಫ್ರೆಂಡ್ಸ್, ಇದು ನೋಡಿ. ದೊಡ್ಡಮ್ಮ ಟೀ ಅಂತ ಮಾಡು, ನಂಗೆ ಕಾಫಿ ಮಾಡು. ಕಾಫಿ ಬೇಕು? ಬೇಕು ಬೇಡ? ಬೇಕು ಬೇಡವಾ? ಸರಿ ಆಯ್ತು, ಆಯ್ತು ಬಿಡು. ಇದು ನೋಡಿ ಉಲ್ಟಾ ಬೇಡ. ಆಯ್ತು ಬೇಡ, ನಂಗೆ ಕಾಫಿ ಮಾಡ್ಕೊಡ್ತೀನಿ, ಕುಡಿಯು. ಬೇಕು ಅನ್ನಲ್ಲ. ಕಾಫಿ ಚೆನ್ನಾಗಿ ಮಾಡು, ಟೀ ಚೆನ್ನಾಗಿ ಮಾಡಾಯ್ತಾ? ಹೆಂಗ್ ಮಾಡ್ಕೊಡ್ತೀರ? ಕುಡಿತೀರ? ಯಾಕೆ ಚೆನ್ನಾಗಿ ಮಾಡ್ರೆ ಮಾತ್ರ ಕುಡಿಯೋದು, ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಕುಡಿಯಲ್ಲ ಆಯ್ತಾ? ಹೆಂಗ್ ಮಾಡ್ಕೊಡ್ತೀನಿ ಕುಡಿಬೇಕಪ್ಪ, ಇಲ್ಲ ನೀವೇ ಮಾಡ್ಕೊಬೇಕು. ನನ್ನ ಕಿವಿ ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್. 1-2 ತೊಗೊಂಬಂದಿನ ಅವನೇ ಹಾಕೊತಾ ಇದ್ದೀನಿ. ಏನು ಅಲ್ಲ, ಮನೇಲಿದ್ದಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಕಿವಿ ಓಲೆ ಇಯರಿಂಗ್ ಹಾಕೊತಾನೆ ಇಲ್ಲ, ಬಟ್ ಇಲ್ಲಿ ಹಾಕೋಬೇಕು ಅನಿಸ್ತಾ ಇದೆ. ಹಾಕ್ಕೊಂಡೆ. ಹಾಗೇನೆ ಹಾಗೇನೆ ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ, ಅದು ನೋಡ್ಕೊಬನ್ನಿ, ಮತ್ತೆ ಸಿಗ್ತೀನಿ, ಓಕೆನಾ? ಹಾಯ್. ಏನಂದರೆ ಕಪ್ ಕಾಣುತ್ತೆ. ಬೀನ್ಸ್ ಕಾಳಿದಾವಲ್ಲ, ಬೀನ್ಸ್ ಕಾಳು ಬರ್ತಾವಲ್ಲ, ಅವನ್ನ ಹಾಕಿ ವಾಂಗಿಭಾತ್ ಮಾಡ್ತಾ ಇದ್ದೀವಿ. ನೀವು ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಕಾಮೆಂಟ್ ಮಾಡಿ. ಬೀನ್ಸ್ ಕಾಳು ಹಾಕಿ ನೀವು ಏನು ಬೀನ್ಸ್ ಕಾಳು ಹಾಕಿ ಬೀನ್ಸ್ ಕಾಳು ಹಾಕಿ ಬೀನ್ಸ್ ಮಾಡ್ತೀರಾ ಅಂತ. ಬೀನ್ಸ್ ಕಾಳು ಹಾಕಿ ಬೀನ್ಸ್ ಅಲ್ಲ, ಬೀನ್ಸ್ ಕಾಳು ಹಾಕಿ ತಿಂಡಿ ಮಾಡ್ತೀರಾ ವಾಂಗಿಭಾತು ಪಲಾವು? ಕಮೆಂಟ್ ಹಾಕಿ. ಆ ಕಡೆ ಎಲ್ಲ ಸಿಗುತ್ತೆ ಬೀನ್ಸ್ ಕಾಳು, ಎಲ್ಲ ಕಡೆ ಸಿಗೋದ್ರೆ ರೇರು. ಇವಾಗ ಸಿಗ್ತಾ ಇದ್ದಾರೆ ತಾಲೂಕಲ್ಲಿ. ಇವಾಗ ಒಂದು ಜಿಲ್ಲೆಯಲ್ಲಿ ಮಾತ್ರ ಸಿಗೋಂಥದ್ದು. ಆನೆ ಅನುಭವಿಸಿದಿಲ್ಲ ಅದನ್ನು. ತಾಲೂಕಲ್ಲಿ ಎಲ್ಲ ಹುಡುಕಿದ್ರು ಸಿಗಲ್ಲ. ಇವಾಗ ಸಿಗ್ತಾ ಇದೆ, ಮುಂಚೆ ಫಸ್ಟ್ ಸಿಗ್ತಾ ಇಲ್ಲ. ಇವಾಗ ಒಂದು 20 ವರ್ಷದಿಂದ ಬೀನ್ಸ್ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಇವಾಗ ಸಿಗ್ತಾ ಇರ್ಬೋದು. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಒಂದ್ಸಲ ಸಿಗುತ್ತೆ, ಒಂದು ಕಡೆ ಒಂದ್ಸಲ ಸಿಗಲ್ಲ. ಇಲ್ಲಿ ಸಿಕ್ಕಿದೆ. ಇಲ್ಲಿರೋದು ತಾಲೂಕಲ್ಲ, ನಾವು ಜಿಲ್ಲೆ ಹಂಗಾಗಿ ಎಲ್ಲ ಅವೈಲೇಬಲ್ ಇದೆ ನೋಡಿ. ಬೀನ್ಸು ಮತ್ತು ಇದು ಸೀಮೆ ಹತ್ತದ್ದು ವಾಂಗಿಭಾತ್ ಬದನೆಕಾಯಿ, ಆಲೂಗಡ್ಡೆ, ಸೀಮೆ ಬದನೆಕಾಯಿ ಅಲ್ಲ ವಾಂಗಿಭಾತ್. ಅರ್ಶಿನ ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಕುಕ್ಕು ನೋಡಿ, ಇಲ್ಲಿ ಇಷ್ಟು ತರಕಾರಿ ಎಲ್ಲ ಜೋಡಿಸ್ಕೊಡ್ತಾ ಇದ್ದಾಳೆ. ನಾನು ಒಗ್ಗರಣೆ ಹಾಕಿದ್ದೀನಿ. ನಮ್ಮ ಒಗ್ಗರಣೆಲಿ ಏನು ಮಾಡ್ತಿದ್ದಾಳೆ ನೋಡಿ. ಇದು ವಾಂಗಿಭಾತ್ ರೆಡಿ ಆಯಿತು. ಹುಬ್ಬಿಗೆ ಏನು ಹಚ್ಕೊಂಡಿಲ್ಲ, ಹುಬ್ಬಿಗೆ ಹಚ್ಚಿಲ್ಲದು ನೋಡೋದಕ್ಕೆ ಆಗೋದಿಲ್ಲ, ಹಂಗಿರುತ್ತೆ. ಕುಕ್ಕುಬಾರಿ ಹೀರೆಕಾಯಿ ಸಾಂಬಾರಿಗೆ ಎಲ್ಲ ಜೋಡಿಸ್ತು. ತರಕಾರಿ ಹೆಚ್ಕೊಡೋಕ್ಕೆ ಕೆಲಸ ನಮ್ಮ ಕುಕ್ಕುಮರಿದು ಲಾಕ್ಡೌನಿಂದ ಅಯ್ಯೇ ನೋಡಮ್ಮ ಸ್ವಲ್ಪ ನೋಡ್ರಿ. ನಮ್ಮ ಕುಕ್ಕುಮರಿ ಕಾಣಲ್ಲ ಅಂತದ್ದು ಬೇಜಾರು. ಸ್ಟಿಲ್ಲಾಗ ಒಂದು 10-20 ನಿಮಿಷ ಇಟ್ಕೊಂತೀನಿ ನೋಡ್ರಿ. ಕುಕ್ಕನಾಯಿ ಮರಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ, ಜಾಸ್ತಿ ಜನ ಇದ್ರೆ ಚೆನ್ನಾಗಾಗುತ್ತೆ ತಿಂಡಿ. ಅದಕ್ಕೆ
ವಾವ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ತಿರುಗಿಸ್ಬೇಕು ಇವಾಗ. ನಂಗೆ ಇಟ್ಕೊಂಡ್ಬಿಟ್ಟು ಒಂದೊಂದ್ಸಲ ಹಿಂಗೆ ಆಗ್ಬಿಡುತ್ತೆ. ಏನು ಮಾಡೋಕೆ ಅಲ್ಲಿ ತಿರುಗಿ ಸಿಕ್ಬೇಕು. ಸೊ ಇದು ಅಕ್ಕಿ ಯಾವ್ದು ಹೇಳು? ಅದು ಜೀರಾ ರೈಸ್. ಇದು ಜೀರಾ ರೈಸ್ ಬಾಕ್ಸಿಗೆ ಹಾಕು. ಬಾಕ್ಸಾಗ ಇದಾಗುತ್ತೆ. ಸ್ವಲ್ಪ ತಳದಿಂದ ತಿರುಗಿಸಿ. ಇಷ್ಟು ನೀರು ಕೊಟ್ಟಲ್ಲ ಅಷ್ಟು ಇಷ್ಟು ನೀರು ಮಿಕ್ಸಿ ನೋಡೋಣ. ಇಷ್ಟು ನೀರು ಮಿಕ್ಕಿದ್ರೂ ನೀರು ಸ್ವಲ್ಪ ಜಾಸ್ತಿ ಜೀರಾ ರೈಸಿಗೆ. ಜೀರಾ ರೈಸ್ ಹೆಂಗೆ ಗೊತ್ತಾ, ನೀರು ಹೆಂಗೆ ಇಡಬೇಕನ್ನೋದೇ ಗೊತ್ತಾಗೋದಿಲ್ಲ. ಒಂದ್ಸಲ 2 ಲೋಟಕ್ಕೆ 3 ಲೋಟ ಇಟ್ಟು ಕರೆಕ್ಟಾಗಿ ಆಗಿರುತ್ತೆ. ಒಂದ್ಸಲ 3 ಲೀಟ್ರ್ ಕೂಡ ಮೆತ್ಕಾಗ್ಬಿಟ್ಟೈತೆ ನೋಡಿ. ರೈಸಿಗೆ ಏನಂದರೆ ಈ ಬುಲೆಟ್ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ಬೇಕು, ಇಲ್ಲ ಬಾಸುಮತಿ ಅಕ್ಕಿ ಇರುತ್ತಲ್ಲ ರೈಸ್, ಅದ ಇಟ್ಟು ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅನ್ಬಿಡೋಕ್ಕಾಗಲ್ಲ. ಹೀರೆಕಾಯಿ ಸಾಂಬಾರು ಮನೇಲಿ ಇವತ್ತು ಎಲ್ಲ ರೆಡಿ ಇದೆ ನೋಡಿ. ಇವಾಗ ಒಗ್ಗರಣೆ ಇಟ್ಬಿಟ್ರೆ ಆಗೋದು. ತಿಂಡಿನೂ ಆಯಿತು, ಸಾಂಬಾರು ಆಯಿತು. ಮಧ್ಯಾಹ್ನಕ್ಕೆ ನಮ್ಮನೆಗಾಯ್ತು ಮದುವೆ ಊಟನೇ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದು ನಾವು ಹೆಂಗೆ ಊಟ ಕೊಡ್ತೀವಿ ಮಧ್ಯಾಹ್ನಕ್ಕೆ. ಮುದ್ದೆ ಹೊಡಿ ಸಾಯಂಕಾಲ ಮಧ್ಯಾಹ್ನ ಒಂದು ತಿಂಡಿ ಮಾಡ್ಕೊಂಡು ತಿಂದ್ರೆ ಅದೇ. ನಮ್ಮ ಕುಕ್ಕಲ್ಲ ದೋಸೆ ಮಾಡೋಂಗಿಲ್ಲ, ಇಡ್ಲಿ ಮಾಡೋಂಗಿಲ್ಲ. ಕೈ ತಗ್ಲಂಗಿಲ್ಲ, ಕೈ ಕೊಡ್ಬೇಕು. ಕೊಡು ಕೊಡು. ನಮಸ್ಕಾರ ಮಾಡ್ಕ. ಕಾಲು ತಗೋತಲ್ಲ. ಇನ್ನೊಂದ್ಸಲ ತೆಗಿಸ್ತೀನಿ. ಟಕ 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 ನಮಸ್ಕಾರ. ನಮಸ್ಕಾರ ನಮಸ್ಕಾರ ಮಾಡಿ. ನಮಸ್ಕಾರ ಬಡ್ಡಿ ಬಡ್ಡಿ ಬಾ ಬಡ್ಡಿ. ನೋಡ್ತೀನಿ ಟೇಸ್ಟ್ ನೋಡಿಲ್ಲ ನಾನು. ಉಪ್ಪು ಹಾಕೊಂಡಿನಿ. ಯಾಕೆ ಯಾಕೆ ನನಗೆ ಲಾಕ್ಡೌನಲ್ಲಿ ಒಂದು ನಿದ್ದೆ ಬರೋದು, ಎಂಥ ನಿದ್ದೆ ಬರೋದು ಗೊತ್ತಾ? ರಾತ್ರಿ 8-8:30 ಮಲ್ಕೊಂಡ್ಬಿಡ್ತಿದ್ದೆ. 8-8:30 ಊಟ ಮಾಡಿದಳು, ಮಲ್ಕೊಂಡಳು. ಮತ್ತು ಬೆಳಿಗ್ಗೆ ಕರೆಕ್ಟಾಗಿ 8 ಗಂಟೆಗೆ ಎದ್ಬಿಡ್ತಿದ್ದೆ. ಲಾಕ್ಡೌನಿಂದ ನನಗೆ ಒಂದು ಸುಮಾರು 2020ರಿಂದ 2003ವರೆಗೂ ಇಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇಲ್ಲ 4 ಫುಲ್ಲು ನಿದ್ದೆ ಮಾಡೀನಿ. ಇವಾಗಲೂ ಒಂದು 6 ತಿಂಗಳಿಂದ ಸರಿ ನಿದ್ದೆ ಬರ್ತಾಯಿಲ್ಲ ನನಗೆ. 2020ರಿಂದ 2024ವರೆಗೂ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಒಂದು 4 ವರ್ಷ ಚೆನ್ನಾಗಿ ನಿದ್ದೆ ಮಾಡಿದೆ, 4-5 ವರ್ಷ. ಈಗ ತಿರ್ಗಿ 6 ತಿಂಗಳಿಂದ ನಿದ್ದೆ ಬರ್ತಾಯಿಲ್ಲ. ಮತ್ತೆ ತಿರ್ಗಿ ಏನಾಗೋದು ಗೊತ್ತಾ ಲಾಕ್ಡೌನಲ್ಲಿ? ಇರ್ಬೋದು. ಏನು ಗೊತ್ತಾ, ಏನಪ್ಪ ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಎದ್ಬಿಡ್ತಿದ್ದೆ. ಬೆಳಗ್ಗೆ 8 ಗಂಟೆಗೆ ಎದ್ದರೆ ತಿಂಡಿ ತಿಂದಳೆ ಶಿವ ತಟ್ಟೆಗೆ. ನಿಜವಾಗ್ಲೂ ಒಂದು ವೀಡಿಯೋ ಬರುತ್ತೆ. ಏನು ವೀಡಿಯೋ ಅಂತಂದರೆ, ಹಿಂಗೆ ಸ್ವೈಪ್ ಮಾಡಬೇಕಾದ್ರೆ ಆ ಮಕ್ಳು ತಿಂತಾನೇ ಇರ್ತವೆ. ತಿಂತ ಹಿಂಗೆ ನಿದ್ದೆ ಹೋಗ್ತವೆ. ನಿಜವಾಗ್ಲೂ ಅಂಥದ್ದೇ ನಿದ್ದೆ ಬರೋದು ನನಗೆ. ಕರೆಕ್ಟಾಗಿ ನಾನು ಎಲ್ಲ ಕೆಲಸ ಮುಗಿಸಿ, ಸ್ನಾನ ಮುಗಿಸಿ, ಎಲ್ಲ ಕೆಲಸ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 12:30 ಆಗಿರೋದು. ತಟ್ಟೆ ಹಿಂಗೆ ಇಕ್ಕಾಗ್ತಿಲ್ಲ. ಅಲ್ಲಿ ನಿದ್ದೆ ಆಲೇ ಮಕ್ಕೊಂಬಿಟ್ಟು ತಿರ್ಗಿ 4 ಗಂಟೆಗೆ ಎದ್ದೇಳ್ತಿದ್ದೆ. ತಿರ್ಗಿ 8:30 ಮಲ್ಕೊತಿದ್ದೆ. ನಿಜವಾಗ್ಲೂ ಲಾಕ್ಡೌನಿಂದ ಅಂದರೆ 2020ರಿಂದ 2024ವರೆಗೂ ನಾನು ಕಂಪ್ಲೀಟು ಒಳ್ಳೆ ನಿದ್ದೆ ಮಾಡಿದ್ದೀನಿ. ಬಟ್ ಈಗಲೂ ಒಂದು 6 ತಿಂಗಳಿಂದ ನಾನು ನಿದ್ದೆನೇ ಬರ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಚಿಂತೆ. ಒಳ್ಳೆ ನಿದ್ದೆ ಮಾಡಿದೆ. ಈಗ 2 ಗಂಟೆ 2 ರಾತ್ರಿ ದಿನ
ದಿನ 2 ಗಂಟೆಗೆ ನಿದ್ದೆ ಮಾಡಿದೆ ರಾತ್ರಿ ಹೊತ್ತು. ಮತ್ತೆ ತಿರ್ಗಾಲ 6 ಗಂಟೆಗೆ ಎದ್ದು ಬಿಡ್ತೀನಿ. ಏನೋ ಕೊಳ್ಳೆ ಹೋಗುತ್ತೆ ನನಗೆ, ಏನೋ ಗಂಟು ಹೋಗುತ್ತೆ ನನಗೆ. ಆಮೇಲೆ 2 ಗಂಟೆ ರಾತ್ರಿ 2 ಗಂಟೆಗೆ ಮಲ್ಕೊಂಡ್ರು 6 ಗಂಟೆಗೆ ಎದ್ದೇಳ್ತೀನಿ. ಅವಾಗ ನಾನು 8:30 ಮಲ್ಕೊಂಡ್ರೆ ಎದ್ದೇಳೋದು 8 ಗಂಟೆ ಆಗ್ತಿತ್ತು ಮತ್ತೆ ತಿರ್ಗಾ ಬೆಳಿಗ್ಗೆ. ಅಂತ ಒಳ್ಳೆ ನಿದ್ದೆ ಮಾಡ್ತೀವಿ. ಇವಾಗ ನಿದ್ದೆ ಅನ್ನೋದೇ ಇಲ್ಲ. ಯಾಕೆ ಅಂತ ತಿಳಿಸ್ತೀರಾ ಕಮೆಂಟ್ ಅಂತ. ಇವಳು ಕೇಳಿ, ಇವಳು ಹೇಳ್ತಾಳೆ ತರಲೆ ಏನಮ್ಮ ತರಲೆ ಯಾಕೆ ನಾನು ನಿದ್ದೆ ಬರಲ್ಲ. ಲಾಕ್ಡೌನಾಗ ಹೆಂಗೆ ನಿದ್ದೆ ಮಾಡ್ತಿದ್ವಿ ಅಷ್ಟೇ ನಾವು. ಹೌದು, ಚೆನ್ನಾಗಿ ನಿದ್ದೆ ಮಾಡ್ತಿದ್ವಲ್ಲ. ಬಟ್ ಮಧ್ಯಾಹ್ನ 1 ಗಂಟೆ ಊಟ ಮಾಡ್ತೀವಿ, 2 ಗಂಟೆಗೆ ಹಂಗ ನಿದ್ದೆ ಬರೋದು ನಮಗೆ. ಅಲ್ಲ 12:30ಗೆ ನಾವು ತಿಂಡಿಯಾಗಿ ಊಟಕ್ಕೆ ಕುಂತ್ಬಿಟ್ರೆ 1-1:30 ಅಷ್ಟೊತ್ತಿಗೆ ತಿಂಡಿ ಎಲ್ಲ ಆಗಿ ಊಟ ಮಾಡಿ ತಿರುಗಿ ಮಕ್ಕೊಂಬಿಟ್ರೆ ತಿರುಗಿ 4-4:15 ಎದ್ದೇಳ್ತಿದ್ವಿ. ಹಂಗಾಗಿ ಲಾಕ್ಡೌನಾಗೆ ಮನೆಗೆ 2020 ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ವಲ್ಲ. ಒಳ್ಳೆ ನಿದ್ದೆ ಒಳ್ಳೆ. ನೋಡಿ ನಾನು ಎಷ್ಟು ಕಲರಲ್ಲಿ ಇದ್ದೀನಿ ಇವಾಗ. ಹಂಗೆ ಪಾಲಕ್ ಜ್ಯೂಸ್ ಕುಡ್ದು ಹಂಗೇನು ಬಿಳಿ ಜಿಲ್ಲಾಗಿದೆ ನನಗೆ. ಫ್ರೆಂಡ್ಸ್, ಹಿಂಗೆ ನಾನು ನನ್ನ ಮಗಳು ಬರೀ ಇಬ್ಬರೇ ಇರೋದ್ರಿಂದ ಎಷ್ಟು ಬೋರ್ ಆಗ್ತಿತ್ತು. ಇವಾಗ ನನಗೂ ನನ್ನ ಮಗಳಿಗೂ ಅಂತೂ ದಿನನೂ ಕೂಡ ಎಷ್ಟು ಖುಷಿಯಾಗಿ ಸಿರಿಯಾಗಿರ್ತೀವಿ ಅಂತಂದರೆ, ನೀವು ಕೂಡ ಎಲ್ಲ ಫ್ಯಾಮಿಲಿ ಜೊತೆ ಹೀಗೆ ಇರ್ತೀರಲ್ವ? ಕಾಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವಾಗ ಏನಂತಂದರೆ ಸ್ವಲ್ಪ ಗಿಡ ಒಣಬಿಟ್ಟಿದೆ. ನಾನು ತೊಗೊಂಬಂದಿದ್ದಲ್ಲ ಗಿಡ, ಅದಕ್ಕೆ ಗೊಬ್ಬರ ಹಾಕಬೇಕು. ಇಲ್ಲಿ ಗೊಬ್ಬರ ಇದೆ, ಕಸ ಅಂತ ತಗೊಂಡೋಗ ಹಳದಿ ಆಗಿಬಿಟ್ಟಿದೆ ಗಿಡ. ಹಳದಿ ಹಾಕ್ದಂಗೆ ಏನು ಮಾಡಬೇಕು ಒಂಚೂರು ಕಮೆಂಟಲ್ಲಿ ತಿಳಿಸ್ತೀರಾ? ನಾನು ಕೂಡ ಯೂಟ್ಯೂಬಲ್ಲಿ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ತೀನಿ. ನೀವು ಕೂಡ ತಿಳಿಸಿ. ಹಳದಿ ಆಗ್ಬೋದು. ಅದು ಅದೇ ತೆಂಗಿನ ಗರಿ ಥರದ್ದು ಒಂದು ಶೋ ಗಿಡ ತಂದು ಕೊಟ್ಟಿದ್ದಲ್ಲ, ಅದು ಸ್ವಲ್ಪ ಹಳದಿ ಆಗ್ತದೆ. ಏನೇ ತಂದು ಕೊಟ್ಟರು ಹಿಂಗೆ ನಮ್ಮ ಕೈಯಲ್ಲಿ ಗಿಡಗಳು ನಂಗೆ ಸಾಕೋಕ್ಕೆ ಬರೋದಿಲ್ಲ, ಅಭ್ಯಾಸವೂ ಇಲ್ಲ. ಹಳದಿ ಹಾಕದಿರೋ ಥರ ಚೆನ್ನಾಗಿ ಚಿಗುರೋ ಥರ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಪ್ಲೀಸ್, ಓಕೆನಾ? ಇಲ್ಲಿ ಸ್ವಲ್ಪ ಇದೆ, ಇದನ್ನೆಲ್ಲ ತೊಗೊಂಡೋಗಿ ಹಾಕುವ. ಗೊಬ್ಬರ ಥರದ್ದು, ಅದೇ ತರಕಾರಿ ಆ ಥರದ್ದು ನೋಡುವ. ನೋಡಿ, ಈ ಥರದ್ದು ಗೊಬ್ಬರ ಆಗುತ್ತಲ್ಲ, ಅದನ್ನ ಹಾಕ್ತೀನಿ ನೋಡೋಣ. ಯಾಕಂದರೆ ಇದನ್ನೆಲ್ಲ ತಿಪ್ಪಿಗೆ ಹಾಕಿದ್ರೆ ಗೊಬ್ಬರ ಆಗುತ್ತಲ್ವ, ಅದನ್ನ ಕವರಿಗೆ ಇಟ್ಟಿದ್ದೀವಿ ಬಿಸಾಕ್ಲಿಕ್ಕೆ ಅಂತ. ಹಂಗೆ ತೊಗೊಂಡು ಹೋಗ್ತೀನಿ ಅಂದವಿ, ಅದ್ರೊಳಗೆ ಹಾಕ್ತೀನಿ. ನೋಡಿ, ಇದನ್ನು ಹಾಕುವ. ನಮ್ಗೆ ಗೊತ್ತಿಲ್ಲ, ನನಗೆ ತಿಳಿದಿರೋ ಪ್ರಕಾರ ಅಥವಾ ತಿಳಿದಿರೋ ಮಟ್ಟಿಗೆ ಹಿಂಗೆ ಹಾಕ್ತಾಯಿದ್ದೀನಿ. ನಾವು ಎಂದೂ ಈ ಥರ ಗಿಡಗಳನ್ನ ಸಾಕಿ ಅಭ್ಯಾಸ ಇಲ್ಲ. ಅವತ್ತೇ ಹೇಳಿದ್ನಲ್ವಾ ಶೋ ಗಿಡ ತಗೊಳ್ಳುವಾಗ. ನೋಡಿ, ಈ ಥರ ಆಗ್ತಾಯಿದೆ, ಕಾಣ್ತಾ ಇದೆಯಾ? ನೋಡಿ, ಈ ಥರ ಆಗಬಾರ್ದಲ್ವ, ಹಿಂಗೆ ಹೋಗ್ಬಿಡ್ತದೆ ಗಿಡ. ಹಿಂಗೆ ಆದರೆ ಹಳದಿ ಆಗ್ಬಿಡಿದೆ, ಹಳದಿ. ಈ ಥರ ಹಳದಿ ಆಗಬಾರ್ದು ಗಿಡ ಅಂತಂದರೆ ಏನು ಮಾಡಬೇಕು ಪ್ಲೀಸ್ ಕಾಮೆಂಟಾಗಿ ತಿಳಿಸಿ. ನಾನು ಫಾಲೋ ಮಾಡ್ತೀನಿ ನೀವು ಹೇಳೋದನ್ನು. ಕಾಫಿ ಇಟ್ಟಾ? ಆಯಿತು, ಕಾಫಿ ತಗೊಂಬಂದಿಲ್ಲ, ನಾನು ಹೊರ ಹೋಗಿದ್ದೀನಿ. ಕಾಫಿ ಹಳದಿ ಬೇರೆ ಆಗೋಯ್ತು. ಇದಕ್ಕೆ ಪಾಟ್ ತಂದು ಅದನ್ನೆಲ್ಲ ಒಡೆದು ಅದರೊಳಗೆ ಹಾಕಿ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ಸುತ್ತೆ. ಗಿಡ ಹೇಗೆ ಚೆನ್ನಾಗಿ ಚಿಗುರೋದು ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅದನ್ನು ಟ್ರೈ ಮಾಡ್ತೀನಿ. ಇಲ್ಲಿಂದ ನಾನು ಊರಿಗೆ ಹೋಗೋಷ್ಟರೊಳಗೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಚಿಗಿರ್ಲಿ ಅದು, ಓಕೆನಾ? ಟೀ ಮಾಡಿದೆ ದೊಡ್ಡಮ್ಗೆ ಕೂಡ ನೋಡಿದ್ರೆ ಅಂತರದು ಏನು ಮಾಡ್ತಾಳೆ ಗೊತ್ತಾ? ಏನೇ ಮಾಡ್ರು ಒಂಚೂರು ಟೇಸ್ಟ್ ನೋಡ್ತಾಳೆ. ಆಮೇಲೆ ಅದ್ಯಾವ್ದ್ರಾಗ ಒಂದು ಮೂವಿಯಲ್ಲಿ ಸಾಧು ಕೋಕಿಲಂಗೆ ಎಲ್ಲದಕ್ಕೂ ಟೇಸ್ಟ್ ನೋಡ್ಕೊಡ್ತಾರಲ್ಲ, ಹಂಗೆ ಮಾಡ್ತಾಳೆ. ಸ್ಪೆಷಲ್ಟಿ ಅಂದರೆ ಎಲ್ಲರೂ ಹಾಕಾಕ್ಬಿಡೋದು ಮತ್ತೆ. ಆಮೇಲೆ ಮಾತಾಡಂಗಿದ್ರೆ ಮಾತಾಡ್ಲಿ. ನಾನು ಬ್ಲಾಗ್ ಒಳಗೆ ಬಂದ್ಬಿಟ್ಟು ಯಾರು ಬೇಕಾದ್ರೆ ಬಂದು ಹಾಯ್ ಫ್ರೆಂಡ್ಸ್ ಅಂತಂದರೆ ನಾನು ಆರಾಮಾಗಿ ಮಾತಾಡ್ತೀನಿ. ನೀವು ನಮ್ಮ ಒಂದು ಫ್ಯಾಮಿಲಿಲಿ ಅಥವಾ ನನ್ನ ಒಂದು ರಿಲೇಷನ್ಸಲ್ಲಿ ಯಾರ್ಯಾರೆಲ್ಲ ಬಂದು ನಿಮಗೆ ಹಾಯ್ ಅಂತ ಹೇಳಿದ್ರೆ ನೀವು ಹಾಯ್ ಹೇಳ್ತೀರಲ್ಲ ಫ್ರೆಂಡ್ಸ್, ನೋಡೋಣ ಟ್ರೈ ಮಾಡ್ತೀನಿ ಯಾರೆಲ್ಲ ಬಂದು ಹಾಯ್ ಮಾಡ್ತಾರೆ ಅಪ್ಕಮಿಂಗ್ ವ್ಲಾಗ್ಸೆಲ್ಲ ನೋಡ್ಕೊಂಬರ್ತೀನಿ. ಎಲ್ಲರಿಗೂ ಹಾಯ್ ಹೇಳಿ ಅಂತ ಯಾರು ಬಂದು ಹಾಯ್ ಅಂತ ಹೇಳ್ತಾರೋ ಅವ್ರ ಫೇಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ರಿವೀಲ್ ಮಾಡ್ತೀನಿ. ಒಂದು ಪಕ್ಷಿನ ಪ್ರಾಣಿನ ಒಂದು ಕೂಗುತ್ತದೆ, ಹೆಂಗೆ ಕೂಗುತ್ತೆ ಅಂತ ಹೇಳ್ತೀರಾ? ಹೇಳ್ತೀನಿ, ಆಯಿತು ಹೇಳ. ಅದು ಏನಂತ, ಅದು ಯಾವುದದು ಪ್ರಾಣಿ ಪಕ್ಷಿ ಏನದು ಹೇಳು? ನೀನೆ ನೋಡಿ ಅವಳು ಹೆಂಗಿದ್ದಾಳೆ.
ಫ್ರೆಂಡ್ಸ್ ಕೂಗುತ್ತೆ, ಸಂಜೆ ಟೈಮಲ್ಲಿ ಕೂಗುತ್ತೆ ನೋಡಿ. ನೀನೇನೆ ಮನೆ ಕುತ್ಕೊಂಡು ಕುಡಿತೆ ಮನೆ ಕುತ್ಕೊಂಡು ಕೂಗ್ತಿರ್ತೆ ಹಂಗೆ ನೋಡಿ. ಮನೆ ಕುತ್ಕೊಂಡು ಕೂಗ್ತಾ ಇರ್ತೀನಿ ಅಂತ ನಿಮ್ಗೆ ಬೇಕಾಯ್ತು. ಕಾಫಿ ಕೊಡು, ಕಾಫಿ ಕುಡ್ದು ಹಂಗೆ ಕೂಗ್ತಾ ಇರ್ತೀನಿ ನನ್ನ. ಬಾಯ್. ಕಾಫಿ ಕುಡ್ದು ಕೂಗ್ತಿರ್ತೆ ಅಂತ ಯಾಕೆ ಕೂಗೋದು? ಉಳ್ತಾರಲೇ ಅಂತ. ತರಲೇ ನನ್ನ ಮಗಳೇ, ತರಲೇ ನನ್ನ ಮಗಳೇ. ಬಡ್ಡಿ ಬಡ್ಡಿ ಬಡ್ಡಿ. ಕಡಪ ಕೈ ಕಡಪ, ಕೈ ಕೊಡಪ್ಪ. ಕೊಡ್ತೀಯಲ್ಲ ಕೊಡಮ್ಮ. ಕಾಲ ಗೊತ್ತಿದ್ದೀನಿ ನೀನು ಶರಣ ಮಾಡ್ಕೊಂಡೆ ಕೊಡಪ್ಪ. ಹೆಂಗ್ ಗುಬ್ರಕ ಮುಖಂಡು ನೋಡ್ರಿ ನಮ್ಮ ಬಂದು ಇಲ್ಲಿದ್ದಾಳೆ ನೋಡಿ. ಗಂಜಿ ಗಂಜಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ಗಂಜಿ ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಡೈಲಿ ಗಂಜಿ ಕುಡಿತಾ ಇದ್ವಿ. ಬೆಳಿಗ್ಗೆ ಅರ್ಜೆಂಟು ಏನು ಅಂತಂದರೆ ಲೇಟಾಗಿ ಎದ್ಬಿಟ್ವಿ. ಲೇಟಾಗಿ ಏನು ಎದ್ದೇಳಿಲ್ಲ, ಬೇಗನೆ ಎದ್ವಿ. ಬಟ್ ಆದರೆ ಗಂಜಿಗೆ ಮಾಡೋದು ಬಿಟ್ಬಿಟ್ಟು ಟೈಮ್ ಆಗಿಬಿಡುತ್ತು 8:30. ಬೇಗ ತಿಂಡಿ ರೆಡಿ ಆಗಬೇಕು, ಟೈಮ್ ಆಯಿತು ಅಂತೇಳ್ಬಿಟ್ಟು ಬೇಗ ತಿಂಡಿ ಮಾಡಿದ್ವಾ. ತಿಂಡಿ ಆಯಿತು ಅಂತ ಬಿಸಿ ಬಿಸಿ ತಿಂಡಿ ತಿಂದ್ವಿ. ಗಂಜಿ ಮರೆತುಬಿಟ್ವಿ ಅಲ್ವಾ, ಅದಕ್ಕೆ ಗಂಜಿ ಮಾಡೋಣ ಅಂತ ಬನ್ನಿ. ನಾನು ನಿಮಗೆ ಹೇಗೆ ಗಂಜಿ ಮಾಡ್ತೀನಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನನಗೂ ಬರುತ್ತೆ ಗೊತ್ತು ನನಗೆ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ. ಕುಕ್ಕುನಾಯಿ ಕುಕ್ಕುನಾಯಿ. ಈ ಒಂದು ಸಣ್ಣ ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕಿ ಕರಗಿಸ್ತೀನಿ, ಓಕೆನಾ? ಒಂದು ಅಚ್ಚು ಬೆಲ್ಲ. ನೋಡಿ, ಇಷ್ಟು ನೀರನ್ನ ಫಸ್ಟು ಬಿಸಿ ಮಾಡ್ಕೊಳ್ಳಿಕ್ಕೆ ಇಡ್ತೀನಿ. ಇಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳಿಕ್ಕೆ ಇಡ್ತೀನಿ, ಓಕೆನಾ? ಚೆನ್ನಾಗಿ ಬಿಸಿ ಆಗಲಿ, ಅಷ್ಟೊತ್ತಿಗೆ ಬೆಲ್ಲ ಕರಗುತ್ತೆ. ನೀರು ಬಿಸಿ ಆಗಲಿ ಅಷ್ಟೊತ್ತಿಗೆ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಅದನ್ನು ಸ್ವಲ್ಪ ಈ ಥರ ಒಂದು ಬೌಲ್ ಒಳಗಡೆ ನೀರು ಹಾಕ್ಬಿಟ್ಟು ಗಂಟು ಆಗ್ತಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಚೆನ್ನಾಗಿ ಕುದಿಸೋಂಥದ್ದು. ಈ ಥರ ಸ್ವಲ್ಪ ಎಷ್ಟು ಬೇಕೋ ನೋಡಿಕೊಂಡು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನೀವು ಮಾಡ್ತಿರೋ ಗೊತ್ತು, ಬಟ್ ಅದನ್ನು ನಾನು ಮಾಡೋ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೋಡಿಕೊಂಡು ಎಷ್ಟು ಚೆನ್ನಾಗಿದ್ದೀರಾ ಅದ್ರ ಮೇಲೆ ನೀವು ರಾಗಿ ಹಿಟ್ಟು ತೊಗೊಳ್ಳಿ. ಇಷ್ಟು ತೊಗೊಂಡಿದ್ದೀನಿ ನಾನು, ಸಾಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊತೀನಿ. ನಂತರ ಈ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳುವ. ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿ ಕಾಣ್ತಾ ಇದೆಯಾ? ಮಕ್ಳಿಗೆ ಸರಿ ತಿರ್ಸ್ತೀವಲ್ಲ ಆ ಥರ ಸ್ವಲ್ಪ ನೀರಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಆ ಬಿಸಿ ಬಿಸಿ ನೀರಿಗೆ ಹಾಕಿದರೆ ಮಳ್ಳುವಾಗ ಅದು ಗಂಟಾಗಲ್ಲ, ಹಾಗೆ ಹಸಿ ಹಸಿ ಅನಿಸಲ್ಲ. ಕುಡಿಯುವಾಗ ಚೆನ್ನಾಗಿ ಅನಿಸುತ್ತೆ. ಅದೇ ನಾನು ಹೇಳಿದ್ನಲ್ವಾ, ಬಿಸಿನೀರಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಗಂಜಿಗೆ ಸಿದ್ಧವಾಗಿದೆ ನೋಡಿ. ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರು ಹಾಕ್ಬಿಟ್ಟು ಈ ಥರ ಫಸ್ಟೇ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಹಿಂಗೆ ಕಲಸಿ ಈ ಥರ ಇಟ್ಟರೆ ಅದು ಗಂಟಾಗಲ್ಲ, ಗುಂಟಾಗಲ್ಲ. ಗಂಜಿ ಸೂಪರಾಗಿ ಬರುತ್ತೆ. ಇದು ತುಂಬ ಹೆಲ್ದಿ. ನಾನಂತೂ ಇಲ್ಲಿ ಬಂದಾಗಿಂದ ಒಂದು ಲೋಟ ಗಂಜಿ, ಟೈಮಿಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಿ ದಪ್ಪ ಆಗಿ ನೋಡಿ. ನಾನು ಇವಾಗ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದ್ದೀನಿ, ಕಲರ್ ಆಗಿದ್ದೀನಿ. ಅಲ್ಲದೆ ಸ್ವಲ್ಪ ದಪ್ಪನೂ ಆಗಿದ್ದೀನಿ. ನನ್ನ ಮನೇಲಿದ್ದಾಗ ಎಮ್ ಸೈಜ್ ಆರ್ಡ್ರ್ ಮಾಡೋ ಥರ ಸಣ್ಣ ಆಗ್ಬಿಟ್ಟಿದೆ. ಮನೆಗೆ ಒಂಟಿತನ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಒಂಟಿಯಾಗಿರೋದು ಹಂಗಂತ ಎಲ್ಲ ಹೋಗ್ತೀವಿ, ಸಂಬಂಧಿಕರು ಇದ್ದಾರೆ ಅಂದರೆ ಅಲ್ಲೇ ಹೋಗಿ ಜಂಡ ಊರೋದಂತಲ್ಲ. ಬರೀ ಚೇಂಜ್ ಇರಬೇಕು. ಸಂಬಂಧಿಕರ ಮನೆಗೆ ಹೋಗಬೇಕು ಬರಬೇಕು, ಅದೆಲ್ಲ ನಿಜ. ನೋಡಿ, ಈ ಥರ ನೀರು ಇವಾಗ ನೀರು ಇಲ್ಲಿ ಕಾಯ್ತಾ ಇದೆ ಅಲ್ವಾ, ಮಳ್ತಾ ಇದೆ. ಇವಾಗ ಹಾಕ್ತಾ ಇದ್ದೀನಿ ನೀರು. ಜಾಸ್ತಿ ಕ್ವಾಂಟಿಟಿಲಿ ಇಟ್ಟಿನಿ, ಯಾಕಂದರೆ ಗಟ್ಟಿಗಾಗ್ಬಿಡೋ ಚಾನ್ಸ್ ಜಾಸ್ತಿ ಇರುತ್ತೆ ಆರ್ದಂಗೆಲ್ಲನ. ಹಂಗಾಗ್ಬಿಟ್ಟು ಗಂಜಿ ಫುಲ್ ಹಾಕಿದ್ದೀನಿ. ಇದು ನೀರು ಇವಾಗ ಮಳ್ಳುತ್ತಲ್ವಾ,
ಇವಾಗ ಇದು ಚೆನ್ನಾಗಿ ಕುದಿಯುವಾಗ ನಾನು ಹಿಟ್ಟು ಹಾಕೋಂಥದ್ದು, ಅದು ಕುದಿಬೇಕಾದ್ರೆ ನಾನು ಹಿಟ್ಟು ಹಾಕೋಂಥದ್ದು ನೋಡಿ. ಇವಾಗ ಇದು ಕುದೀತಾ ಇದೆ, ಈ ಟೈಮಲ್ಲಿ ಹಾಕ್ಬಿಡುವ, ಓಕೆನಾ. ಅಂದರೆ ಭಾಳ ಹೊತ್ತು ಬಿಡ್ಬಾರ್ದು, ಇಮಿಡಿಯೇಟ್ಲಿ ನಾನು ಉಪ್ಪು ತಿಂದು ನನಗೆ ನಾಲ್ಗೆ ದಪ್ಪ ಆಗ್ತದೆ. ಜಾಸ್ತಿ ಉಪ್ಪು ತಿಂತೀನಿ, ನೀವು ನೋಡಿದ್ರಲ್ವ, ಉಪ್ಪು ಅಂದರೆ ಪ್ರಾಣ. ಉಪ್ಪು ಅಂದರೆ ಹೆಂಗೆ ತಿಂತೀನಿ ಅಂದರೆ ಹಂಗೆ ತಿಂತಾ ಇರ್ತೀನಿ. ಬೇಗ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಹೆಂಗೆ ಗೊತ್ತಾ ಗಂಟು ಚಾರ್ಜ್ ತುಂಬ ಇರುತ್ತೆ. ಆಯಿತು ಏನೋ ಗೊತ್ತಿಲ್ಲ, ನಿಧಾನ ಮಾಡಬಾರ್ದು, ರಪರಪ ಹಾಕ್ಬಿಟ್ಟು ರಪರಪ ತಿರುಗಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ರಾಗಿ ಗಂಜಿ ಮಾಡ್ಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಇವಾಗ ನನಗೆ ಗೊತ್ತಾಯ್ತು ಇವಾಗ ಏನು ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು. ಏನು ಅಂತಂದರೆ, ನೀವು ಕಲಿಸ್ತಿರಲ್ವ ಸರಿ, ಹಿಂಗೆ ಈ ಕಡೆ ಬಿಸಿನೀರು ಚೆನ್ನಾಗಿ ಕಾದಿರುತ್ತೆ, ಅವಾಗ ಬೆಲ್ಲ ಪಾಕ ಹಾಕಿರ್ತೀರೋ ಅಥವಾ ಉಪ್ಪು ಹಾಕಿರ್ತೀರ, ಅವಾಗ ನೀವು ಅದನ್ನು ಈ ಒಂದು ಹಿಟ್ಟು ಕಲಿಸಿರ್ತೀರಲ್ಲ, ಹಿಂಗೆ ಹಾಕುವಾಗ ಅದು ಜಾಸ್ತಿ ಮಂದ ಇರಬಾರ್ದು, ಸ್ವಲ್ಪ ನೀರಾಗಿ ಇರಬೇಕು. ಮತ್ತು ತಿರ್ಗಾ ನೀವು ಹಾಕಿದ ತಕ್ಷಣ ಬೇಗ ಹಿಂಗೆ ರೊಟೇಟ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ಈ ಥರ ಒಂಥರ ಗಂಟು ಆಗ್ಬಿಡುತ್ತೆ ನೋಡಿ, ಈ ಥರ ಆಗ್ಬಿಡುತ್ತೆ. ನೀವು ಮಾಡುವಾಗ ಒಂಥರ ನೋಡ್ಕೊಂಡು ಮಾಡಿ ನೋಡಿ, ಈ ಥರ ಆಗ್ಬಿಡುತ್ತೆ, ಈ ಥರ ಬಾಲ್ಸ್ ಥರ ಆಗ್ಬಿಡುತ್ತೆ. ಇದು ಆಗಬಾರ್ದು ಅಂತಲೇ ಮಾಡಿದೆ, ಸ್ವಲ್ಪ ಆಯಿತು. ಅದೆಲ್ಲ ಉಪ್ಪಿಟ್ಟು ರವೆ ಹಾಕ್ತೀವಲ್ಲ ಆ ಥರ. ಇಷ್ಟು ದಿನ ನಮ್ಮ ಅಕ್ಕನೇ ಮಾಡ್ಕೊಡ್ತಿದ್ದು, ಇವತ್ತು ಮರೆದ್ಬಿಟ್ಟು ಟೈಮ್ ಆಯಿತು ಅಂತ ತಿಂಡಿ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅದ್ರ ಸಲುವಾಗಿ ನಾವು ಗಂಜಿ ಮಿಸ್ ಆಯಿತು. ಇವತ್ತು ಮಿಸ್ ಆಗಲೇಬಾರ್ದು. ಗಂಜಿ ತುಂಬಾ ಒಳ್ಳೆಯದು, ಆರೋಗ್ಯಕರವಾದ ಒಂದು ರಾಗಿ ಗಂಜಿ, ರಾಗಿ ಮುದ್ದೆ, ಹೆಲ್ದಿ ಫುಡ್ಡು. ನನಗೆ ಅದು ತುಂಬ ಎಫೆಕ್ಟಿವ್ ಆಗಿ ಕಂಡಿದೆ, ತುಂಬ ಎಫೆಕ್ಟ್ ಕಾಣ್ತಾ ಇದೆ, ತುಂಬ ಸ್ಕಿನ್ ಚೆನ್ನಾಗಿದೆ, ಗ್ಲೋ ಆಗಿದೆ, ಮತ್ತು ನಾನು ಕೂಡ ದಪ್ಪ ಆಗಿದೆ, ಹೆಲ್ದಿ ಆಗಿದ್ದೀನಿ. ಸುಸ್ತು ಅನ್ನೋದು ಮಂಗಮಾಯ ಹೋಗ್ಬಿಟ್ಟಿದೆ ನನಗಂತೂ. ಹಂಗಾಗ್ಬಿಟ್ಟು ಗಂಜಿನ ನಾನು ಮಾಡ್ತೀನಕ್ಕ, ಈಗ ಎಷ್ಟೊತ್ತನಾಗಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಮಕ್ಕಳಿಗೆ ಕೊಟ್ಟು ನಾನು ಕುಡಿದು, ನಮ್ಮ ಅಕ್ಕಗೇನು ಗಂಜಿ ಕುಡಿಯಲ್ಲ, ನಾನು ನನ್ನ ಅಕ್ಕನ ಮಕ್ಕಳು, ನನ್ನ ಮಗಳಷ್ಟೇ. ಬನ್ನಿ ಇವಾಗ ಇದು ಹಾಕುವ. ಈ ಥರ ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ, ನಾನಂತೂ ಬಿಸಿ ಬಿಸಿದು ಕುಡಿತೀನಪ್ಪ, ಮಕ್ಕಳೆಲ್ಲ ಸ್ವಲ್ಪ ತಣ್ಣಗೆ ಕುಡಿತಾರೆ. ಹಾಂ ಅಷ್ಟೇ. ನಿಂದ ಅದು ಹೊರಣ ಕೊಟ್ಲಾ ಕುಡಿ. ಇಲ್ಲ ಐತೆ ತಾಗ್ತೇನೆ, ಬೇಗ ಇಸ್ಕೋಬೇಕು ತಾನೆ, ಕೈ ಸುಡ್ತಾ ಐತೆ. ಆಮೆ ಥರ ಆಮೆ ಇದ್ದಂಗೆ ಇವಳು, ಕೂಕುನ ಅಂತಾಳು. ಕುಡಿಯೋಣ ಬನ್ನಿ, ಗಂಜಿ ಕುಡಿಯುವ. ಸ್ವಲ್ಪ ಗಟ್ಟಿ ಮಾಡಿದ್ದೀನಿ, ಸ್ವಲ್ಪ ಗಂಟು ಮಾಡಿದ್ದೀನಿ. ನಮ್ಮ ಅಕ್ಕ ಈ ಥರ ಮಾಡಿರಲಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿತ್ತು ಇಷ್ಟು ದಿನ. ನಾನು ಅವತ್ತು ಬೇಗ ತಿಂಡಿ ತಿಂದ ಕಾರಣ ಲೇಟ್ ಆಯಿತು. ಇಲ್ಲಿ ಪರವಾಗಿಲ್ಲ, ಅಂದರೆ ಒಟ್ಟು ದಿನದಲ್ಲಿ ಈ ಗಂಜಿ ಕುಡಿಯೋದು ತುಂಬಾ ಹೆಲ್ದಿ, ಅದರಲ್ಲೂ ಆಳುಟಲ್ಲಿ ತೊಗೊಳ್ಳೋಂಥದ್ದು ತುಂಬಾ ಒಳ್ಳೇದಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ನಂತರ ಗಟ್ಟಿಗೆ ಸರಿ ಥರ ಮಾಡಿಬಿಟ್ಟು ಕಲಸಿ ಮಾಡ್ತೀವಲ್ಲ, ಅದನ್ನು ಸ್ವಲ್ಪ ನೀರು ಮಾಡಿ ಹಾಕಿ ಬೇಗ ರೊಟೇಟ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಇವತ್ತಿನ ಈ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಹೆಲ್ದಿ, ತುಂಬಾ ಸಿಂಪಲ್ ಆಗಿರ್ಬೋದು, ಬಟ್ ಆದರೆ ತುಂಬಾ ಹೆಲ್ದಿ, ತುಂಬಾ ಆರೋಗ್ಯಕರವಾದ ಒಂದು ರಾಗಿ ಗಂಜಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ಯಾವುದಾದ್ರೂ ಒಂದಾದರೂ 100K ಮಾಡಿಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.